Good morning to all. So today our topic is web or internet. So we all know that internet is a collection of computers and other devices connected by equipment and that allows them to communicate with each other. So on the internet anta andre collection of computers. So on the equipment ಮೂಲಕ ಅದರ್ ಡಿವೈಸಸ್ ನ ಕನೆಕ್ಟ್ ಮಾಡಿರುವಂತದ್ದಕ್ಕೆ ನಾವು ಇಂಟರ್ನೆಟ್ ಅಂತ ಕರಿಬಹುದು. ಸೊ ದ ಫಾರ್ಮಲ್ ಡೆಫಿನಿಷನ್ ಇಸ್ ಇಂಟರ್ನೆಟ್ ಇಸ್ ಎ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸ್ ಅಂಡ್ ಅದರ್ ಡಿವೈಸಸ್ ಕನೆಕ್ಟೆಡ್ ಬೈ equipment that allows them to communicate with each other. ಎರಡು ಕಂಪ್ಯೂಟರ್ ಇದೆ ಅಂದ್ರೆ ಅದ್ರ ಮಧ್ಯೆ ಕನೆಕ್ಟಿವಿಟಿನ ಮತ್ತೆ ಕಮ್ಯುನಿಕೇಶನ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಥ್ರೂ ದ equipment, that is what we call the internet ಅಂತ ಕರಿತೀವಿ. ಸೊ ಹಾಗಿದ್ರೆ ವೆಬ್ ಅಂದ್ರೆ ಏನು? Web is a collection of software. So internet ಬೇರೆ, web ಬೇರೆ. So web is a collection of software and some protocols. So in internet ಅಂತ ಬಂದಾಗ, web ಅಂತ ಬಂದಾಗ we need to follow some protocols. ಈ protocols ಅಂದ್ರೆ ಒಂದಿಷ್ಟು set of rules. ಈ ಡೇಟಾ ಕಮ್ಯುನಿಕೇಟ್ ಆಗಬೇಕಾದ್ರೆ we need to follow the some protocols. ಸೊ ಅದು ಅಪ್ಕಮಿಂಗ್ ಚಾಪ್ಟರ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ಡೇಟಾ ಯಾವ ತರ ಕಮ್ಯುನಿಕೇಟ್ ಮಾಡ್ತೀವಿ, ಸೊ ಅದ್ರ ಪ್ರೋಟೋಕಾಲ್ಸ್ ಅಂದ್ರೆ ಏನು ಅಂತೇಳಿ. So let's see. Web is a collection of software and protocols that has been installed on most, if not all, of the computers on the internet. So ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಥ್ರೂ ದ ಆನ್ಲೈನ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಅದರದ್ದು ಝೂಮ್ ಆಗೋ ಅಪ್ಲಿಕೇಶನ್ ಆಗಿರ್ಬೋದು, ಇನ್ನೊಂದು ಯಾವುದೋ ಅಪ್ಲಿಕೇಶನ್ ಆಗಿರ್ಬೋದು. ಸೊ ಇಲ್ಲೇನಾಗತ್ತೆ, ನಮ್ಮ ಹತ್ರ ಒಂದು ಸಿಸ್ಟಮ್ ಇರುತ್ತೆ. ಅಂದ್ರೆ ಈಗ ಒಂದು ಸರ್ವರ್ ಒಂದು ಕ್ಲೈಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಅಂದ್ರೆ ಅದ್ ಎರಡೂ ಕೂಡ ಕಂಪ್ಯೂಟರ್ಸ್ ಥ್ರೂ ದ ಇಂಟರ್ನೆಟ್ ನಾವು ಅದನ್ನ ಕನೆಕ್ಟ್ ಮಾಡಿರ್ತೀವಿ. ಅಂದ್ರೆ ನಮ್ಮ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದೀವಿ. ಸೊ ಆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದ್ರೆ ಒಂದಿಷ್ಟು ಪ್ರೋಟೋಕಾಲ್ಸ್ ಅನ್ನ ನಾವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಹಿಯರ್ ನಾವು ವೆಬ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈ ವೆಬ್ ಮತ್ತೆ ಇಂಟರ್ನೆಟ್ ನ ಬೇರೆ ಬೇರೆ, ಯಾಕಂದ್ರೆ ಇಂಟರ್ನೆಟ್ ಅನ್ನೋದು ಕನೆಕ್ಟಿವಿಟಿ. ಸೊ ವೆಬ್ ಕಲೆಕ್ಷನ್ ಆಫ್ ಕಂಪ್ಯೂಟರ್ಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಇಂಟರ್ನೆಟ್ ಅಂತ ಕರಿತೀವಿ. ಈ ವೆಬ್ ಅನ್ನೋದು ಕಲೆಕ್ಷನ್ ಆಫ್ ಸಾಫ್ಟ್ವೇರ್ ಮತ್ತೆ ಪ್ರೋಟೋಕಾಲ್ಸ್, ಅಂದ್ರೆ ಒಂದ್ ಸಿಸ್ಟಮ್ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಥ್ರೂ ದಟ್ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಲೆಟ್ಸ್ ಸಿ. ಸೊ ದೆನ್ ವಾಟ್ ಡು ಯು ಮೀನ್ ಬೈ ವೆಬ್ ಬ್ರೌಸರ್ಸ್? ಸೊ ವೆಬ್ ಬ್ರೌಸರ್ಸ್ ಅಂದ್ರೆ ಏನು? ಎಲ್ರಿಗೂ ಗೊತ್ತು, ನಾವು ಏನೋ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಒಂದಿಷ್ಟು ಬ್ರೌಸ್ ಮಾಡ್ತೀವಿ. ಇನ್ಫಾರ್ಮೇಶನ್ ಫೆಚ್ ಮಾಡೋದನ್ನ ನಾವು ಬ್ರೌಸರ್, ಯೂಶುವಲ್ ಆಗಿ ಇನ್ಫಾರ್ಮೇಶನ್ ಸರ್ಚಿಂಗ್ ಅಥವಾ ಫೆಚಿಂಗ್ ಅನ್ನ ನಾವು ಬ್ರೌಸಿಂಗ್ ಅಂತ ಕರಿತೀವಿ. ಸೊ ವಾಟ್ ಡು ಯು ಮೀನ್ ಬೈ ವೆಬ್ ಬ್ರೌಸರ್? ಹಿಯರ್ ದೇ ಆರ್ ಕಾಲ್ಡ್ ಬ್ರೌಸರ್ಸ್ because they allow the user to browse the resources available on the server. ಈಗ ಸರ್ವರ್ ಅಂತ ಅಂದ್ರೆ ಒಂದು ಸಿಸ್ಟಮ್ ಅಂತ ಹೇಳಿದೆ, ಅಲ್ಲಿ ಇರುವಂತ ಎಲ್ಲಾ ಇನ್ಫಾರ್ಮೇಶನ್, ಅಂದ್ರೆ ಸರ್ವರ್ ಅಂದ್ರೆ ಆ ಸಿಸ್ಟಮ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಒಂದು ಕಡೆ ಸ್ಟೋರ್ ಮಾಡಿಡುವಂತ ಪ್ಲೇಸ್, ದಟ್ ಈಸ್ ವಾಟ್ ವಿ ಕಾಲ್ ದ ಸರ್ವರ್. ಸೊ ಕ್ಲೈಂಟ್ ಅಂತ ಬಂದಾಗ ಈಗ ಯೂಸರ್ಸ್, ಅದು ಒಂದು ಸಿಸ್ಟಮ್. ಥ್ರೂ ದ ಸಿಸ್ಟಮ್ ನಾವೇನ್ ಮಾಡ್ತೀವಿ, ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ಫ್ರಮ್ ದ ಸರ್ವರ್ ಫೆಚ್ ಮಾಡ್ತೀವಿ, ದಟ್ ಈಸ್ ವಾಟ್ ವಿ ಕಾಲ್ ದ ಸರ್ವರ್. ಸೊ ಇದನ್ನ ಯಾಕೆ ಬ್ರೌಸರ್ ಅಂತ ಕರಿತೀವಿ ಅಂದ್ರೆ ದೇ ಆರ್ ಕಾಲ್ಡ್ ದ ಬ್ರೌಸರ್ಸ್ ಬಿಕಾಸ್ ದೇ ಅಲೋ ದ ಯೂಸರ್ಸ್ ಟು ಬ್ರೌಸ್ ದ ರಿಸೋರ್ಸ್. ಸೊ ಸರ್ವರ್ ಅಲ್ಲಿ ಇರುವಂತ ರಿಸೋರ್ಸ್ ಅನ್ನ ಬ್ರೌಸ್ ಮಾಡೋದಕ್ಕೆ ನಮಗೆ ಅಲೋಯಬಲ್ ಕೊಡುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ದ ವೆಬ್ ಬ್ರೌಸರ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ವೆಬ್ ಬ್ರೌಸರ್ ಬಂದು ಮೊಸಾಯಿಕ್. ಮೊಸಾಯಿಕ್ ಅನ್ನೋ ಒಂದು ನೇಮ್ನ ಫಸ್ಟ್ ವೆಬ್ ಬ್ರೌಸರ್ ಅನ್ನ ರಿಲೀಸ್ ಮಾಡಿದ್ದು ವಿತ್ ಎ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. And a browser is a client on the web. So of course web ಅಲ್ಲಿ ಈ ಬ್ರೌಸರ್ ಅನ್ನೋದು ಕ್ಲೈಂಟ್ ಆಗಿರುತ್ತೆ ಬಿಕಾಸ್ ಇಟ್ ಇನಿಶಿಯೇಟ್ಸ್ ದ ಕಮ್ಯುನಿಕೇಶನ್ ವಿತ್ ಎ ಸರ್ವರ್. ಸೊ ಈಗ ಒಂದು ಸರ್ವರ್ ಇದೆ ಅಂದಾಗ ಸರ್ವರ್ ನ ಆಕ್ಸೆಸ್ ಮಾಡ್ತಿರೋದನ್ನ ನಾವು ಯೂಶುವಲ್ ಆಗಿ ಕ್ಲೈಂಟ್ ಅಂತ ಕರಿತೀವಿ. ಸೊ ಈ ಬ್ರೌಸರ್ ಇಸ್ ಎ ಕ್ಲೈಂಟ್ ಆನ್ ದ ವೆಬ್. ಸೊ ಈ ವೆಬ್ ಅಲ್ಲಿ ಈ ವೆಬ್ ಅನ್ನೋದೇನಿರುತ್ತಲ್ಲ ಇದರಲ್ಲಿ ಬ್ರೌಸರ್ ಅನ್ನ ಕ್ಲೈಂಟ್ ಅಂತ ಕರಿತೀವಿ ಬಿಕಾಸ್ ಇಟ್ ಇನಿಶಿಯೇಟ್ಸ್ ದ ಕಮ್ಯುನಿಕೇಶನ್ ವಿತ್ ಎ server and which waits for a request from the client before doing anything. So client in the request hogovargunu it will be wait. The next point is the server locates the document among its servable documents and sends to the browser which display it for the user. ಸೊ ಇದೇನಾಗುತ್ತೆ ಅಂದ್ರೆ ಒಂದು ಸಲ ನಾವು ರಿಕ್ವೆಸ್ಟ್ ನ ಪ್ರೊವೈಡ್ ಮಾಡಿದ್ವಿ ಥ್ರೂ ದ ವೆಬ್ ಅಲ್ಲಿ, ಥ್ರೂ ದ ವೆಬ್ ಬ್ರೌಸರ್ ನಾವೇನ್ ಮಾಡ್ತೀವಿ, ರಿಕ್ವೆಸ್ಟ್ ಅನ್ನ ಪ್ರೊವೈಡ್ ಮಾಡಿದಾಗ ಸರ್ವರ್ ಅಲ್ಲಿ
ಆ ಡಾಕ್ಯುಮೆಂಟ್ ನ ಲೊಕೇಟ್ ಮಾಡಿ, ಅಂದ್ರೆ ಆ ಸರ್ವರ್ ಅಲ್ಲಿ ಇರುವಂತಹ ಡಾಕ್ಯುಮೆಂಟ್ ಅನ್ನ ಅಗೇನ್ ಕ್ಲೈಂಟಿಗೋಸ್ಕರ ವೆಬ್ ಬ್ರೌಸರ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ಯಾಕಂದ್ರೆ ಕ್ಲೈಂಟ್ ಇಂದ ರಿಕ್ವೆಸ್ಟ್ ಹೋದಾಗ ಸರ್ವರ್ ಇಂದ ಅಕ್ಸೆಪ್ಟ್ ಆಗಿ ಅಲ್ಲಿಂದ ಇನ್ಫಾರ್ಮೇಶನ್ ಅನ್ನ ಅಗೇನ್ ಬ್ರೌಸರ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ ಫಾರ್ ದ ಯೂಸ್ ಆಫ್ users. And sometimes a browser directly requests the execution of a program stored on the server, and the output program is then returned to the browser. Of course, sometimes ಏನಾಗುತ್ತೆ ಅಂದ್ರೆ ಬ್ರೌಸರ್ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ನ ಅಂದ್ರೆ ಸರ್ವರ್ ಅಲ್ಲಿ ಸ್ಟೋರ್ ಆಗಿರುವಂತ ಪ್ರೋಗ್ರಾಮ್ಗೆ ಡೈರೆಕ್ಟ್ ರಿಕ್ವೆಸ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ, ಅಂಡ್ ಇಟ್ ಕ್ಯಾನ್ ರಿಟರ್ನ್ ದ ಔಟ್ಪುಟ್ ಆನ್ ದ ಬ್ರೌಸರ್. ಸೊ ಡೈರೆಕ್ಟ್ ಆಗಿ ಪ್ರೊವೈಡ್ ಮಾಡಿದ್ರು ಬ್ರೌಸರ್ ಅಲ್ಲೇನೆ ನಮಗೆ ಔಟ್ಪುಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇದು ನಿಮಗೆ ಡೆಫಿನಿಷನ್ ಕಾಂಪ್ಲಿಕೇಶನ್ಸ್ ಅನ್ಸಿದ್ರೆ ದಿಸ್ ಇಸ್ ದ ಎಕ್ಸಾಂಪಲ್ಸ್. ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್, ನೆಟ್ಸ್ಕೇಪ್ ನ್ಯಾವಿಗೇಟರ್ ಅಂಡ್ ಗೂಗಲ್ ಕ್ರೋಮ್, ಒಪೆರಾ. ಸೊ ಯೂಶುವಲ್ ಆಗಿ ಗೂಗಲ್ ಕ್ರೋಮ್ ಅಥವಾ ಒಪೆರಾನ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಿ, ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್. ಸೊ ದಿಸ್ ಆರ್ ದ ಮೇನ್ ಎಕ್ಸಾಂಪಲ್ಸ್ ಫಾರ್ ವೆಬ್ ಬ್ರೌಸರ್ಸ್. So and web servers, we already know the server is different and the client is different and the web is different. So what is the web server here? So web servers are the programs that provide documentation to requesting browsers. So ಅಂದ್ರೆ ಈಗ ವೆಬ್ ಇಂದ ವೆಬ್ ಬ್ರೌಸರ್ಸ್ ಅಲ್ಲಿ ಬ್ರೌಸರ್ಸ್ ನ ಯೂಸ್ ಮಾಡಿಕೊಂಡು ಕ್ಲೈಂಟ್ ಏನ್ ರಿಕ್ವೆಸ್ಟ್ ಅನ್ನ ಪಾಸ್ ಮಾಡ್ತಾರೆ. ಸೊ ಈ ವೆಬ್ ಸರ್ವರ್ಸ್ ಏನ್ ಮಾಡ್ತವೆ ಅಂದ್ರೆ ದಿಸ್ ಆರ್ ಸಮ್ ಪ್ರೋಗ್ರಾಮ್ಸ್ that provides document to the requesting browsers. ಯಾರು ಕ್ಲೈಂಟ್ ಯಾವ ಕ್ಲೈಂಟ್ ಬ್ರೌಸರ್ ಇಂದ ರಿಕ್ವೆಸ್ಟ್ ಕಳ್ಸಿರ್ತಾರೋ ಅವರಿಗೆ ಆ ಸರ್ವರ್ ಇಂದ ಡಾಕ್ಯುಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸಮ್ ಎಕ್ಸಾಂಪಲ್ಸ್ ಅಂತ ಅಂದ್ರೆ ಅಪಾಚೆ ವೆಬ್ ಸರ್ವರ್ ಆಪರೇಷನ್ಸ್. ಸೊ ಆಲ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಎ ವೆಬ್ ಕ್ಲೈಂಟ್ ಅಂಡ್ ವೆಬ್ ಸರ್ವರ್ ಯೂಸ್ ದ HTTP. ಸೊ ಈ ವೆಬ್ ಸರ್ವರ್ ವೆಬ್ ಕ್ಲೈಂಟ್ ನಡುವೆ ಕಮ್ಯುನಿಕೇಟ್ ಆಗ್ತಾ ಇದೆ ಅಂದ್ರೆ ಹಿಯರ್ it is using the HTTP. It means it is one of the protocols used in our networking. Used in our web browsing concept. So when a web browser begins execution, it informs the OS under which it is running it runs as a background process. ಈಗ ನಾವು ನಮ್ಮ ಸಿಸ್ಟಮ್ ಅಲ್ಲಿ ಒಂದು OS ನ ಯೂಸ್ ಮಾಡ್ತಾ ಇರ್ತೀವಿ. ಥ್ರೂ ದಟ್ ಓನ್ಲಿ ನಾವೇನ್ ಮಾಡ್ತೀವಿ, ರಿಕ್ವೆಸ್ಟ್ ಅನ್ನ ಸೆಂಡ್ ಮಾಡ್ತೀವಿ. ಸೊ ವೆನ್ ಎ ವೆಬ್ ಬ್ರೌಸರ್ ಬಿಗಿನ್ಸ್ ಎಕ್ಸಿಕ್ಯೂಷನ್, ವೆಬ್ ಬ್ರೌಸರ್ ಎಕ್ಸಿಕ್ಯೂಷನ್ ಯಾವಾಗ ಸ್ಟಾರ್ಟ್ ಮಾಡುತ್ತೆ, ಕ್ಲೈಂಟ್ ಇಂದ ರಿಕ್ವೆಸ್ಟ್ ಪಾಸ್ ಆದಾಗ ವೆಬ್ ಬ್ರೌಸರ್ ಎಕ್ಸಿಕ್ಯೂಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಅಂಡ್ ಇಟ್ ಕ್ಯಾನ್ ಇನ್ಫಾರ್ಮ್ಸ್ ದ OS ಅಂಡರ್ ವಿಚ್ ಇಸ್ ರನ್ನಿಂಗ್. ಅಂದ್ರೆ ಈ OS ನಾವೇನ್ ನಮ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಸೊ ಆ OS ಗೆ ಅದು ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡುತ್ತೆ ಅಂಡ್ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಅಲ್ಲಿ ಅದನ್ನ ರನ್ ಮಾಡ್ತಾ ಹೋಗುತ್ತೆ. ಅಂಡ್ ಎ ವೆಬ್ ಕ್ಲೈಂಟ್ ಆರ್ ಬ್ರೌಸರ್ ಓಪನ್ಸ್ ಎ ನೆಟ್ವರ್ಕ್ ಕನೆಕ್ಷನ್ ಟು ಎ ವೆಬ್ ಬ್ರೌಸರ್ಸ್, send information request and possibly data to the server, receive information from the server and closes the connection. So ಇವಾಗ ಹೇಳ್ದೆ, ಒಂದು ಕ್ಲೈಂಟ್ ಮತ್ತೆ ಸರ್ವರ್ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿ ವೆಬ್ ಬ್ರೌಸರ್ ಇರುತ್ತೆ ಮತ್ತೆ ವೆಬ್ ಸರ್ವರ್ ಇರುತ್ತೆ. ವೆಬ್ ಬ್ರೌಸರ್ ನ ಯೂಸ್ ಮಾಡ್ತಾ ಇರೋದು ಯಾರು, ವೆಬ್ ಕ್ಲೈಂಟ್. ಅವರನ್ನೇ ನಾವು ಬ್ರೌಸರ್ ಅಂತ ಕರಿತೀವಿ. ಸೊ ಅವ್ರೇನ್ ಮಾಡ್ತಾರೆ, ರಿಕ್ವೆಸ್ಟ್ ಅನ್ನ ಸರ್ವರಿಗೆ ಪಾಸ್ ಮಾಡ್ತಾರೆ, ಅಂದ್ರೆ ವೆಬ್ ಸರ್ವರಿಗೆ. ಥ್ರೂ ದಟ್ ನೆಟ್ವರ್ಕ್ ಕನೆಕ್ಟಿವಿಟಿ ಪ್ರೊವೈಡೆನ್ಸ್ ಇರುತ್ತೆ. ಸೊ ಅವೆರಡರ ಮಧ್ಯೆ ಕನೆಕ್ಟಿವಿಟಿ ಆಗ್ಬೇಕು ಅಂದ್ರೆ ದ ನೆಟ್ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಏನಾಗುತ್ತೆ, ವೆಬ್ ಸರ್ವರ್ ಇನ್ಫಾರ್ಮೇಶನ್ ಅನ್ನ ಆಸ್ ಪರ್ ದ ರಿಕ್ವೆಸ್ಟ್ ಆಫ್ ದ ಕ್ಲೈಂಟ್ ಬ್ರೌಸರ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಆಸ್ ಪರ್ ದ ರಿಕ್ವೆಸ್ಟ್ ಕ್ಲೈಂಟ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಆದಾಗ ವೆಬ್ ಬ್ರೌಸರ್ ಮೇಲೆ ಆ ಇನ್ಫಾರ್ಮೇಶನ್ ನಮಗೆ ವಿಸಿಬಲ್ ಆಗುತ್ತೆ. ಸೊ ದೆನ್ ದ ನೆಟ್ವರ್ಕ್ ವಿಲ್ ಬಿ ಕ್ಲೋಸಸ್ ದ ಕನೆಕ್ಷನ್. ಸೊ ವೆಬ್ ಬ್ರೌಸರ್ಸ್, ವೆಬ್ ಸರ್ವರ್ಸ್, ದಿಸ್ ಆರ್ ದ ಮೇನ್ ಕನೆಕ್ಟಿವಿಟೀಸ್ ಇನ್ ದ ಇಂಟರ್ನೆಟ್. ನಾವ್ ಏನೇ ಇನ್ಫಾರ್ಮೇಶನ್ ಫೆಚ್ ಮಾಡ್ತಾ ಇದೀವಿ ಅಂದ್ರೂ ಈ ಎರಡು ವೆಬ್ ಸರ್ವರ್ ಮತ್ತೆ ವೆಬ್ ಬ್ರೌಸರ್ ಮೂಲಕನೇ ನಾವು ಎಕ್ಸಿಕ್ಯೂಷನ್ ನ ನೋಡುವಂಥದ್ದು. ಅಂಡ್ ದ ಪ್ರೈಮರಿ ಟಾಸ್ಕ್ ಆಫ್ ವೆಬ್ ಸರ್ವರ್ ಈಸ್ ಟು ಮಾನಿಟರ್ ಎ ಕಮ್ಯುನಿಕೇಶನ್ ಪೋರ್ಟ್ ಆನ್ ದ ಹೋಸ್ಟ್ ಮೆಷಿನ್, accept HTTP commands through that port and perform the operation specified by the commands. So ಏನಿರ್ಬೋದು ಈ HTTP commands ಅಂತ ಅಂದ್ರೆ,
ಸೊ ಅವಾಗಲೇ ಹೇಳ್ದಂಗೆ ಇಂಟರ್ನೆಟ್ ಅಲ್ಲಿ ನಾವು ಈ HTTP ಅನ್ನೋದನ್ನ ಏನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಿಯರ್ ವೆಬ್ ಸರ್ವರಿನ ಮೇನ್ ಟಾಸ್ಕ್ ಅಂತ ಹೇಳಿದ್ರೆ ಇಟ್ ಈಸ್ ಮಾನಿಟರ್ ಎ ಕಮ್ಯುನಿಕೇಶನ್ ಪೋರ್ಟ್ ಆನ್ ದ ಹೋಸ್ಟ್ ಮೆಷಿನ್. ಸೊ ಹೋಸ್ಟ್ ಮೆಷಿನ್ ಅಂತ ಅಂದ್ರೆ ನಾವೀಗೇನ್ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ, ಫೆಚ್ ಮಾಡ್ತಾ ಇದ್ದೀವಿ, ವ್ಯೂ ಮಾಡ್ತಾ ಇದ್ದೀವಿ, ಸೊ ಅದನ್ನೊಂದು ಹೋಸ್ಟ್ ಮೆಷಿನ್ ಅಂತ ಕರಿಬಹುದು. ಅಂಡ್ ಅಕ್ಸೆಪ್ಟ್ HTTP ಕಮಾಂಡ್ಸ್. ಸೊ ವೆಬ್ ಕ್ಲೈಂಟ್ಸ್ ಇಂದ ಏನ್ ಹೋಗುತ್ತೆ ಅಂದ್ರೆ ಈಗ ಬ್ರೌಸರ್ ಇಂದ ಏನ್ ಇನ್ಫಾರ್ಮೇಶನ್ ಹೋಗುತ್ತಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅಂಡ್ ಅಗೇನ್ ಸ್ಪೆಸಿಫೈಡ್ ಕಮಾಂಡ್ಸ್ ಗೆ ರಿಲೇಟೆಡ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡೋದು ಈ ವೆಬ್ ಬ್ರೌಸರಿನ ಮೈನ್ ಟಾಸ್ಕ್. And when the URL is received, it is translated into either a file name or a program name. Here is the main point. ಯಾವಾಗ URL receive ಆಗುತ್ತೆ, it is translated into either a file name or a program name. ವೆಬ್ ಸರ್ವರ್ ಅಲ್ಲಿ ರಿಕ್ವೆಸ್ಟ್ ಹೋದಾಗ ಅದನ್ನ ಫೈಲ್ ನೇಮ್ ಆಗಿ ಅಥವಾ ಪ್ರೋಗ್ರಾಮ್ ನೇಮ್ ಆಗಿ ಟ್ರಾನ್ಸ್ಫರ್ ಮಾಡಿಕೊಡುತ್ತೆ. ಸೊ ಲೆಟ್ಸ್ ಸಿ ಅಬೌಟ್ ದ URLs. So URL is nothing but uniform resource locators. These are used to identify different kinds of resources on the internet. ನಮಗೆ ಇಂಟರ್ನೆಟ್ ಅಲ್ಲಿ ಪ್ರೊವೈಡೆನ್ಸ್ ಇರುವಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಸೋರ್ಸಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈ URL ಅನ್ನ ಯೂಸ್ ಮಾಡ್ತೀವಿ. So if the browser wants some document from the web browser, just giving domain name is not sufficient because domain name can only be used for locating the server. So we are next seeing the domain names and something else regarding to the web server. So first thing we need to understand here is if the web browser wants some documents. ಈಗ ವೆಬ್ ಬ್ರೌಸರ್ಸ್ ಅಂದ್ರೆ ಈ ಕ್ಲೈಂಟ್ಸ್ ಅಂತ ಏನಿರ್ತೀವಲ್ಲ, ವೆಬ್ ಸರ್ವರ್ ಇಂದ ಏನಾದ್ರೂ ನಾವು ಡಾಕ್ಯುಮೆಂಟ್ಸ್ ನ ನೋಡ್ತಾ ಇದೀವಿ ಅಂದ್ರೆ ಬರೀ ಡೊಮೈನ್ ನೇಮ್ ಅನ್ನ, ಫಾರ್ ಎಕ್ಸಾಂಪಲ್ ಇವಾಗ ಏನ್ ಪಾಸ್ ಮಾಡ್ತಿರಲ್ಲ ಅಂದ್ರೆ ಈಗ www. ಫಾರ್ ಎಕ್ಸಾಂಪಲ್ JH Patel ಕಾಲೇಜ್ ಇನ್ಫಾರ್ಮೇಶನ್ www.jhpatel.com ಆಗಿರ್ಬೋದು, .nic ಆಗಿರ್ಬೋದು. ಸೊ ಈ ತರದ ಒಂದಿಷ್ಟು ಎಕ್ಸಾಂಪಲ್ಸ್ ನೀವೇನ್ ಡೊಮೈನ್ ನೇಮ್ ಅನ್ನು ಪಾಸ್ ಮಾಡ್ತಿರಲ್ಲ, ಸೊ these domain name can only be used for locating the servers. ಸೊ ಅಂದ್ರೆ ಈ ಸರ್ವರ್ ಯಾವುದು ಅನ್ನೋದನ್ನ ಲೊಕೇಟ್ ಮಾಡೋದಕ್ಕೆ ಈ ಡೊಮೈನ್ ನೇಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅಂಡ್ URL ಏನಕ್ಕೆ ಅಂತ ಅಂದ್ರೆ it does not have information about which document client needs. Therefore URL should be provided. That domain name just ಆ ಸರ್ವರ್ ಅನ್ನ ಲೊಕೇಟ್ ಮಾಡಕ್ ಯೂಸ್ ಮಾಡ್ತೀವಿ. ಸೊ ಆದ್ರೆ ಏನ್ ಇನ್ಫಾರ್ಮೇಶನ್ ಅನ್ನ ಕ್ಲೈಂಟಿಗೆ ನೀಡಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ URL ಅನ್ನ ಪ್ರೊವೈಡ್ ಮಾಡ್ತೀವಿ.